ಡಿಯರ್ ಸ್ಟೂಡೆಂಟ್ಸ್, ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಿಸಿದಂತೆ 4 ಅಂಕದ ಲೆಕ್ಕಾಚಾರದ ಪ್ರಶ್ನೆಯನ್ನ ನಿಮಗೆ ಇಲ್ಲಿ ಕೇಳಿದ್ದಾರೆ. ಇದು ಲಾಭ ಮತ್ತು ಮಾರುಕಟ್ಟೆ ಬೆಲೆಯನ್ನ ಕಂಡುಹಿಡಿಯುವುದಕ್ಕೆ ಸಂಬಂಧಿಸಿದೆ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡುವುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿದ್ಯಾರ್ಥಿಗಳೇ, ಈ ರೀತಿ 4 ಅಂಕಗಳಿಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನ ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನ ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನ ನಿರ್ಧರಿಸಿ. ಏನ್ ಕೇಳಿದಾರೆ ಅವರು? ಪ್ರತಿ ಉತ್ಪನ್ನ ಹಂತದ ಲಾಭವನ್ನ ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನ ನಿರ್ಧರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಗೆ ಈ ರೀತಿ ಮಾರಾಟದ ಪ್ರಮಾಣವನ್ನ ಕೊಟ್ಟಿದ್ದಾರೆ, TR ಒಟ್ಟು ಆದಾಯವನ್ನ ಕೊಟ್ಟಿದ್ದಾರೆ, ಒಟ್ಟು ವೆಚ್ಚವನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಾರಾಟದ ಪ್ರಮಾಣ TR ಮತ್ತು TC ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಲಾಭ ಮತ್ತು ಮಾರುಕಟ್ಟೆ ಬೆಲೆಯನ್ನ ಕಂಡುಹಿಡಿಯಿರಿ. ಪ್ರತಿ ಹಂತದೊಳಗ ಉತ್ಪಾದನೆ, ಪ್ರತಿ ಹಂತ ಅಂದ್ರೇನ, ಒಂದೊಂದೇ ಸರಕಿನ ಮಾರಾಟ ಮಾಡ್ದಂಗೆ ಎಷ್ಟು ಲಾಭ ಬರುತ್ತೆ, ಲಾಭವನ್ನ ಕಂಡುಹಿಡಿಯಿರಿ. ಮತ್ತು ಮಾರುಕಟ್ಟೆ ಬೆಲೆ ಎಷ್ಟೈತಿ ಅನ್ನೋದನ್ನ, ಎಷ್ಟು ಬೆಲೆ ಇದ್ದಾಗ ಎಷ್ಟು ಲಾಭ ಆಯ್ತು ಅನ್ನೋದನ್ನ ಇಲ್ಲಿ ಕಂಡುಹಿಡಿಬೇಕಾಗ್ತದೆ. ಸರಕಿನ ಪ್ರತಿ ಹಂತದ ಲಾಭವನ್ನ ಮತ್ತು ಮಾರುಕಟ್ಟೆ ಬೆಲೆಯನ್ನ ಕಂಡುಹಿಡಿಯೋದಕ್ಕೆ ಅವ್ರು ಕೇಳಿದ್ದಾರೆ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡುವುದು ಅನ್ನೋದನ್ನ ನೋಡೋಣ. ಸೊ ಈ ರೀತಿ ಒಂದು ಟೇಬಲ್ ಹಾಕಿಕೊಳ್ಬೇಕು. ಇಲ್ಲಿ ಆಸ್ ಇಟ್ ಈಸ್ ಸೇಮ್ ಅವ್ರು ಏನ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದಾರಲ್ಲ ಅದನ್ನೇ ನಾವು ಮಾಹಿತಿಯನ್ನ ಇಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಕಾಲಮ್ ಅಲ್ಲಿ ಮಾರಾಟದ ಪ್ರಮಾಣ Q, ಒಟ್ಟು ಆದಾಯ TR, ಒಟ್ಟು ವೆಚ್ಚ TC. ಈ ರೀತಿ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನ್ ಇತ್ತಲ್ಲ ಅದೇ ರೀತಿ ನಾವು ಡೇಟಾಸ್ನ ಇಲ್ಲಿ ಹಾಕೊಬೇಕು. ಸೊ ಈಗ ಲಾಭವನ್ನ ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಎಷ್ಟೇ ಕ್ಯಾಲ್ಕುಲೇಷನ್ ಪ್ರಶ್ನೆಗಳು ಬಂದ್ರೂ ಕೂಡ ಆ ಪ್ರತಿಯೊಂದು ಕ್ವಶನ್ ಅಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದು ನಿಮಗೆ ಫಾರ್ಮುಲಾಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ. ಅದಕ್ಕೆ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂತ ಫಾರ್ಮುಲಾನ ನೀವು ಸರಿಯಾಗಿ ಮೆಮರೈಸ್ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ ಎಲ್ಲಾ ಲೆಕ್ಕಾಚಾರವನ್ನ ನೀವು ಮಾಡಬಹುದು. ಸೊ ಅದಕ್ಕೆ ಇಲ್ಲಿ ಲಾಭವನ್ನ ಕಂಡುಹಿಡಿಯುವಂತ ಸೂತ್ರ ಯಾವುದು? ಪ್ರಾಫಿಟ್ ಅನ್ನ ನಾವು ಪೈ ಇಂದ ಡಿನೋಟ್ ಮಾಡ್ತೀವಿ. ಇಲ್ಲಿ ಸಿಂಬಾಲಿಕಲಿ ನಾವು ಪೈ ಅಂತ ತಗೊಂಡಿದೀವಿ. ಪೈ ಈಕ್ವಲ್ ಟು TR ಮೈನಸ್ TC. ಲಾಭವನ್ನ ಕಂಡುಹಿಡಿಯುವಂತ ಫಾರ್ಮುಲಾ ಯಾವುದು? ಪೈ ಈಕ್ವಲ್ ಟು TR ಮೈನಸ್ TC. ಇಲ್ಲೇನ್ TR ಕೊಟ್ಟಿದಾರಲ್ಲ, ಒಟ್ಟು ಆದಾಯದಿಂದ ಒಟ್ಟು ವೆಚ್ಚವನ್ನ ಕಳೆದ್ರೆ ನಮ್ಗ ಇಲ್ಲೇನಾಗುತ್ತೆ, ಲಾಭದ ಎಷ್ಟು ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ TR ಮೈನಸ್ TC ಅಂದ್ರೆ 0 ಐತಿಲ್ರಿ. TI 0 ಇದ್ದಾಗ ಏನು ಮಾರಾಟ ಮಾಡಿಲ್ಲ ಅಂದ್ಮೇಲೆ ಏನೂ ಆದಾಯ ಇಲ್ಲ. 0 ಇದ್ದಾಗ 0 ಇರ್ತೈತಿ. ಆದ್ರೆ ಒಟ್ಟು ವೆಚ್ಚ ಇರತೈತಿ, ನಿಮಗ್ ಗೊತ್ತೈತ್ರಿ. ಸ್ಥಿರ ವೆಚ್ಚ ಅವೆಲ್ಲ ಇರ್ತಾವಲ್ಲ ಕಾನ್ಸೆಪ್ಟ್. ಅದಕ್ಕೆ 0 ಮೈನಸ್ 5 ಈಕ್ವಲ್ ಟು ಮೈನಸ್ 5. TR ಮೈನಸ್ TC ಮಾಡ್ಬೇಕು. 0 ಮೈನಸ್ 5 ಸಣ್ಣ ನಮ್ಮ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಕಳೆದಾಗ ಏನ್ ಬರ್ತೈತಿ? ಮೈನಸ್ ಬರ್ತೈತಿ. ಅದಕ್ಕೆ ಮೈನಸ್ 5. ಅದೇ ರೀತಿ 5 ಮೈನಸ್ 7. 5 ಮೈನಸ್ 7 ಈಕ್ವಲ್ ಟು ಮೈನಸ್ 2. 10 ಮೈನಸ್ 10 ಈಕ್ವಲ್ ಟು 0. ನಾವೇನ್ ಮಾಡ್ತಿದೀವಿ ಗೊತ್ತಾಗ್ತಾ ಇತ್ತಲ್ಲ ನಿಮ್ಗೆ? ಎರಡನೇ ಘಟಕವನ್ನ ಮಾರಾಟ ಮಾಡಿದಾಗ ಎಷ್ಟು ಆದಾಯ ಬಂದಿತ್ತು? 10. ವೆಚ್ಚನೂ ಕೂಡ ಎಷ್ಟಿತ್ತು? 10 ಇತ್ತು. ಅದಕ್ಕೆ 10 ಮೈನಸ್ 10 ಈಕ್ವಲ್ ಟು 0. ಏನೂ ಲಾಭ ಬಂದಿಲ್ಲ. ಅದೇ ರೀತಿ ನೆಕ್ಸ್ಟ್ 15 ಮೈನಸ್ 12. 15 ಮೈನಸ್ 12 ಮಾಡಿದ್ರೆ 3 ಬರ್ತದೆ. 15ರಾಗ 12 ಹೋದ್ರ 3. 20ರಾಗ 15 ಹೋದ್ರ 5. 20 ಒಟ್ಟು ಆದಾಯ ಐತಿ. 4ನೇ ಘಟಕ ಮಾರಾಟ ಮಾಡಿದಾಗ ವೆಚ್ಚ 15 ಐತಿ. 20ರಾಗ 15 ಹೋದ್ರ 5. ನೆಕ್ಸ್ಟ್ 25 ಎಷ್ಟಿದೆ? 23. 5ನೇ ಘಟಕ ಮಾರಾಟ ಮಾಡಿದಾಗ 25 ಮತ್ತೆ 23. 25 ಮೈನಸ್ 23 2 ಬರುತ್ತೆ. 30 ಮೈನಸ್ 33 ಮೈನಸ್ 3. 30ರಾಗ
33 ಹೋದ್ರೆ ಅಗೇನ್ ಇಲ್ಲಿ ಏನು ಗೊತ್ತಾಗ್ತದೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದ್ರೆ -3 ಬರುತ್ತೆ. ಅದೇ ರೀತಿ 35 - 40 = -5 ಗೊತ್ತಾಯ್ತಾ. TR - TC ಮಾಡಿದಾಗ ನಮ್ಗೆ ಲಾಭ ಸಿಗುತ್ತೆ. ಲಾಭ ಪಡಿಬೇಕು ಅಂತಂದ್ರೆ ಒಟ್ಟು ಆದಾಯದೊಳಗೆ ಒಟ್ಟು ವೆಚ್ಚವನ್ನ ನಾವು ಕಳಿಬೇಕು. ಅವಾಗ ನಮ್ಗೆ ಎಷ್ಟು ಲಾಭ ಬರ್ತೈತಿ ಅಂತ ಗೊತ್ತಾಗ್ತದೆ. ಈ ರೀತಿ ನಾವು ಲಾಭವನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಮಾರುಕಟ್ಟೆ ಬೆಲೆ. ಲಾಭ ಮತ್ತು ಬೆಲೆನ ಕಂಡುಹಿಡಿಯಿರಿ ಅಂತ ಹೇಳ್ಯಾರಲ್ಲ, ನಾವು ಲಾಭವನ್ನ ನೋಡಿದ್ವಿ. ಈಗ ಬೆಲೆನ ಯಾವ ರೀತಿ ಕಂಡುಹಿಡಿಯೋದು? ಬೆಲೆನ ಕಂಡುಹಿಡಿಯೋದಕ್ಕೆ P = TR / Q. TR ಒಟ್ಟು ಆದಾಯ ಏನು ಕೊಟ್ಟಾರಲ್ಲ ಅದನ್ನ Q ಇಂದ ಭಾಗಿಸಿದ್ರೆ, ಮಾರಾಟದ ಪ್ರಮಾಣದಿಂದ ಒಟ್ಟು ಆದಾಯವನ್ನ ಭಾಗಿಸಿದ್ವಿ ಅಂದ್ರೆ ನಮಗ ಬೆಲೆ ಸಿಗುತ್ತೆ. ಓಕೆ, 0ನ 0ದಿಂದ ಭಾಗಿಸಿದ್ರೆ 0ನ ಬರ್ತಿದೆ. 5ನ 1ರಿಂದ ಭಾಗಿಸಿದ್ರೆ 5 ಬರ್ತಿದೆ. 5 / 1 5. 10 / 2 10 ಐತ್ಲಾ, ಇಲ್ಲಿ ಒಟ್ಟು ಆದಾಯ 10 ಐತ್ಲಾ, ಎರಡನೇ ಮಾರಾಟದ ಪ್ರಮಾಣ ಎರಡನೇ ಘಟಕದಿಂದ ಭಾಗಿಸಿದ್ವಿ ಅಂತಂದ್ರೆ 10 / 2 5. ಅದೇ ರೀತಿ 15 / 3 15ನ್ನ 3ರಿಂದ ಭಾಗಿಸಿದ್ರೆ 5. 20ನ್ನ 4ರಿಂದ ಭಾಗಿಸಿದ್ರೆ 5. 25ನ್ನ 5ರಿಂದ ಭಾಗಿಸಿದ್ರೆ 5. ಓಕೆ, 30ನ್ನ 6ರಿಂದ ಭಾಗಿಸಿದ್ರೆ 5 ಬರ್ತದೆ. 35ನ್ನ 7ರಿಂದ ಭಾಗಿಸಿದ್ರೆ 35 / 7 5. ಈ ರೀತಿ ನಾವು P = TR / Q ಮಾಡಿದಾಗ ನಮಗೆ ಮಾರುಕಟ್ಟೆ ಬೆಲೆ ಸಿಗ್ತದೆ. ಓಕೆ, 5 / 1 5, 10 / 2 5. ಈ ರೀತಿ ನಾವು ಬೆಲೆಯನ್ನ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಇದು 4 ಅಂಕಗಳಿಗಾಗಿ ಕೇಳುವಂತಹ ಒಂದು ಪ್ರಶ್ನೆಯಾಗಿತ್ತು. ಇದನ್ನ ಈ ರೀತಿ ನೀಟಾಗಿ ಬರ್ಕೊಂಡು ಟೇಬಲ್ ಹಾಕಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಓಕೆ, ಥ್ಯಾಂಕ್ ಯು.